ನಾಗಮಂಗಲದಲ್ಲಿ ಪೊಲೀಸ್ ಅಟ್ಟರ್ ಫೇಲ್ಯೂರ್. ಅಲ್ಲಿಯ ಲೋಕಲೈಟ್ಸ್ ಹೇಳ್ತಾ ಇದ್ರು ರಕ್ಷಣೆ ಮಾಡಿ ಸರ್ ಅಂತ. ಅದು ಆಮೇಲೆ ಮಂಡ್ಯದ ಜನ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಅವರೇ ಹೋಗ್ಬಿಡ್ತಿದ್ರು ಬೇಕಿದ್ರೆ. ಬಟ್ ಆಗಲ್ವೇ. ಅಲ್ಲಿಂದ ಎಲ್ಲಿಗೆ ಟರ್ನ್ ಆಯಿತು? ಮಂಗಳೂರಲ್ಲಿ ಮತ್ತೆ ಧರ್ಮದಂಗಲ್ ಶುರುವಾಗಿದೆ. ಕಿಡಿಗೇಡಿಗಳ ಆ ಒಂದು ಆಡಿಯೋ ಕಡಲನಗರಿಯಲ್ಲಿ ಕೇಸರಿ ಕಹಳೆ ಮೊಳಗಿಸಿದೆ. ಇವತ್ತು BC ರೋಡ್ನಿಂದ ಇಡೀ ಅಂದರೆ ಬನ್ನಿ ನೋಡೋಣ ಅಂಥೇಳಿ ಒಂದು ಆಡಿಯೋ ಬರುತ್ತೆ. ಅದಾದ ನಂತರ BC ರೋಡ್ನಲ್ಲಿ ಜನ ಜಮಾವಣೆ ಆಗ್ತಾರೆ, ಹಿಂದೂ ಸಂಘಟನೆಗಳು ಜಮಾವಣೆ ಆಗುತ್ತೆ. ಮತ್ತೊಂದು ಕಡೆ ಮುಸ್ಲಿಮರ ಈದ್ ಮಿಲಾದ್ ಮೆರವಣಿಗೆ ಕೂಡ ಇರುತ್ತೆ. ಸೊ ಏನಾಯಿತು ಬೆಳಗಿನಿಂದ ಇಲ್ಲಿ ತನಕ? ಈಗಂತೂ ಶಾಂತವಾಗಿದೆ. ಬೆಳಗಿನಿಂದ ಸಂಜೆ ತನಕ ಏನಾಯಿತು ಬನ್ನಿ ನೋಡೋಣ ರಿಪೋರ್ಟ್. ದೃಶ್ಯ 1. BC ರೋಡ್ನಲ್ಲಿ VHPಯಿಂದ ಕೇಸರಿ ಕಹಳೆ. ದೃಶ್ಯ 2. ಬ್ಯಾರಿಕೇಡ್ ಕಿತ್ತು ಹಿಂದೂ ಕಾರ್ಯಕರ್ತರ ಕಿಡಿ. ದೃಶ್ಯ 3. ಸವಾಲು ಸ್ವೀಕರಿಸಿ ಬಂದಿದ್ದೇವೆ ಎಂದು VHP ಘೋಷಣೆ. ದೃಶ್ಯ 4. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಹರಸಾಹಸ. ದೃಶ್ಯ 5. ಈದ್ ಮಿಲಾದ್ ಮೆರವಣಿಗೆಗೆ ಸ್ಥಳ ಬದಲು. ಒಂದೊಂದು ದೃಶ್ಯದಲ್ಲೂ ಆಕ್ರೋಶ. ಕೇಸರಿ ನಾಯಕರ ರೋಷಾವೇಶ. ಕಡಲನಗರ ಮಂಗಳೂರಿನ ಬಂಟ್ವಾಳದ BC ರೋಡಿನ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಮುಂಭಾಗ ಹಿಂದೂ ಕಾರ್ಯಕರ್ತರ ದಂಡೇ ಸೇರಿತ್ತು. ಬಂಟ್ವಾಳದಲ್ಲಿ ಬಿಸಿ ಹೆಚ್ಚಿಸಿದ ಆಡಿಯೋ. ಬಂಟ್ವಾಳದಲ್ಲಿ ಈ ಆಕ್ರೋಶಕ್ಕೆ ಕಾರಣ ಅದೊಂದು ಆಡಿಯೋ. ಆ ಆಡಿಯೋದಲ್ಲಿ ಕೆಲ ಮುಸ್ಲಿಂ ಮುಖಂಡರು ಧ್ವಜರಂಗದಳ ಮತ್ತು VHP ನಾಯಕರಿಗೆ ಚಾಲೆಂಜ್ ಹಾಕುವಂತೆ ಮಾತನಾಡಿದ್ದೇ ಇದಕ್ಕೆಲ್ಲ ಕಾರಣವಂತೆ. ಬಿಸಿ ಹೆಚ್ಚಿದ್ದು ಹೇಗೆ? ನಾಗಮಂಗಲ ಗಲಭೆ ಬೆನ್ನಲ್ಲೇ ಹಿಂದೂಗಳು ಸವಾಲ್ ಹಾಕಿದ್ರು. ಈದ್ ಮಿಲಾದ್ ಮೆರವಣಿಗೆಗೆ ಸವಾಲ್ ಹಾಕಲಾಗಿತ್ತು. ಇದರ ಬೆನ್ನಲ್ಲೇ ಮುಸ್ಲಿಂ ಸಂಘಟನೆಯಿಂದ ಪ್ರತಿ ಸವಾಲ್. ಈದ್ ಮಿಲಾದ್ ಮೆರವಣಿಗೆ ಬಗ್ಗೆ ಆಡಿಯೋ ಬಿಡುಗಡೆ. ಇದರಲ್ಲಿ ದಕ್ಷಿಣ ಕನ್ನಡದ BC ರೋಡ್ನಲ್ಲಿ ಮೆರವಣಿಗೆ ತಡೆಯೋ ಸವಾಲ್. BC ರೋಡ್ನಲ್ಲಿ ನಮ್ಮನ್ನ ತಡೆದು ನೋಡಿ ಎಂದು ಎಚ್ಚರಿಕೆಯ ಆಡಿಯೋ ಸವಾಲ್ನಿಂದ ಕೆರಳಿದ VHP ಬಜರಂಗದಳ. ಈದ್ ಮಿಲಾದ್ ಮೆರವಣಿಗೆಗೂ ಮೊದಲೇ ಜನ ಜಮಾವಣೆ. BC ರೋಡ್ನಲ್ಲಿ ಸೇರಿದ ಹಿಂದೂ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ದಾರೆ. ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲ್ ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲ್ ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಬಜರಂಗದಳ VHPಯಿಂದ BC ರೋಡ್ ಚಲೋ ಕಾವೇರ್ತಿದ್ದಂತೆ ಕೆಲ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮತ್ತೊಂದೆಡೆ ಈದ್ ಮಿಲಾದ್ ಮೆರವಣಿಗೆ ಸ್ಥಳ ಬದಲು ಮಾಡಿ ಕೈಕಂಬ ಮಸೀದಿ ಪಕ್ಕದಲ್ಲೇ ಮೆರವಣಿಗೆಗೆ ಸೂಚನೆ ನೀಡಲಾಯಿತು. ಮಂಡ್ಯದ ನಾಗಮಂಗಲ ಕಿಚ್ಚು ಇನ್ನೂ ಆರಿಲ್ಲ. ರಾಜ್ಯಾದ್ಯಂತ ಈ ಘಟನೆ ಹಿಂದೂ ಕಾರ್ಯಕರ್ತರನ್ನ ರೊಚ್ಚಿಗೇಳುವಂತೆ ಮಾಡಿದ್ದು, ಮತ್ತೊಂದು ನಾಗಮಂಗಲ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಾಗಮಂಗಲದಲ್ಲಿ ಪೊಲೀಸ್ ಅಟ್ಟರ್ ಫೇಲ್ಯೂರ್. ಅಲ್ಲಿಯ ಲೋಕಲೈಟ್ಸ್ ಹೇಳ್ತಾ ಇದ್ರು ರಕ್ಷಣೆ ಮಾಡಿ ಸರ್ ಅಂತ. ಅದು ಆಮೇಲೆ ಮಂಡ್ಯದ ಜನ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಅವರೇ ಹೋಗ್ಬಿಡ್ತಿದ್ರು ಬೇಕಿದ್ರೆ. ಬಟ್ ಆಗಲ್ವೇ. ಅಲ್ಲಿಂದ ಎಲ್ಲಿಗೆ ಟರ್ನ್ ಆಯಿತು? ಮಂಗಳೂರಲ್ಲಿ ಮತ್ತೆ ಧರ್ಮದಂಗಲ್ ಶುರುವಾಗಿದೆ. ಕಿಡಿಗೇಡಿಗಳ ಆ ಒಂದು ಆಡಿಯೋ ಕಡಲನಗರಿಯಲ್ಲಿ ಕೇಸರಿ ಕಹಳೆ ಮೊಳಗಿಸಿದೆ. ಇವತ್ತು BC ರೋಡ್ನಿಂದ ಇಡೀ ಅಂದರೆ ಬನ್ನಿ ನೋಡೋಣ ಅಂಥೇಳಿ ಒಂದು ಆಡಿಯೋ ಬರುತ್ತೆ. ಅದಾದ ನಂತರ BC ರೋಡ್ನಲ್ಲಿ ಜನ ಜಮಾವಣೆ ಆಗ್ತಾರೆ, ಹಿಂದೂ ಸಂಘಟನೆಗಳು ಜಮಾವಣೆ ಆಗುತ್ತೆ. ಮತ್ತೊಂದು ಕಡೆ ಮುಸ್ಲಿಮರ ಈದ್ ಮಿಲಾದ್ ಮೆರವಣಿಗೆ ಕೂಡ ಇರುತ್ತೆ. ಸೊ ಏನಾಯಿತು ಬೆಳಗಿನಿಂದ ಇಲ್ಲಿ ತನಕ? ಈಗಂತೂ ಶಾಂತವಾಗಿದೆ. ಬೆಳಗಿನಿಂದ ಸಂಜೆ ತನಕ ಏನಾಯಿತು ಬನ್ನಿ ನೋಡೋಣ ರಿಪೋರ್ಟ್. ದೃಶ್ಯ 1. BC ರೋಡ್ನಲ್ಲಿ VHPಯಿಂದ ಕೇಸರಿ ಕಹಳೆ.
ದೃಶ್ಯ 2 ಬ್ಯಾರಿಕೇಡ್ ಕಿತ್ತು ಹಿಂದೂ ಕಾರ್ಯಕರ್ತರ ಕಿಡಿ. ದೃಶ್ಯ 3 ಸವಾಲು ಸ್ವೀಕರಿಸಿ ಬಂದಿದ್ದೇವೆ ಎಂದು ವಿಎಚ್ಪಿ ಘೋಷಣೆ. ದೃಶ್ಯ 4 ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಹರಸಾಹಸ. ದೃಶ್ಯ 5 ಈದ್ ಮಿಲಾದ್ ಮೆರವಣಿಗೆಗೆ ಸ್ಥಳ ಬದಲು. ಒಂದೊಂದು ದೃಶ್ಯದಲ್ಲೂ ಆಕ್ರೋಶ, ಕೇಸರಿ ನಾಯಕರ ರೋಷಾವೇಶ. ಕಡಲನಗರ ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಮುಂಭಾಗ ಹಿಂದೂ ಕಾರ್ಯಕರ್ತರ ದಂಡೇ ಸೇರಿತ್ತು. ಬಂಟ್ವಾಳದಲ್ಲಿ ಬಿಸಿ ಹೆಚ್ಚಿಸಿದ ಆಡಿಯೋ. ಬಂಟ್ವಾಳದಲ್ಲಿ ಈ ಆಕ್ರೋಶಕ್ಕೆ ಕಾರಣ ಅದೊಂದು ಆಡಿಯೋ. ಆ ಆಡಿಯೋದಲ್ಲಿ ಕೆಲ ಮುಸ್ಲಿಂ ಮುಖಂಡರು ಭಜರಂಗದಳ ಮತ್ತು ವಿಎಚ್ಪಿ ನಾಯಕರಿಗೆ ಚಾಲೆಂಜ್ ಹಾಕುವಂತೆ ಮಾತನಾಡಿದ್ದೇ ಇದಕ್ಕೆಲ್ಲ ಕಾರಣವಂತೆ. ಬಿಸಿ ಹೆಚ್ಚಿದ್ದು ಹೇಗೆ? ನಾಗಮಂಗಲ ಗಲಭೆ ಬೆನ್ನಲ್ಲೇ ಹಿಂದೂಗಳು ಸವಾಲ್ ಹಾಕಿದ್ರು. ಈದ್ ಮಿಲಾದ್ ಮೆರವಣಿಗೆಗೆ ಸವಾಲ್ ಹಾಕಲಾಗಿತ್ತು. ಇದರ ಬೆನ್ನಲ್ಲೇ ಮುಸ್ಲಿಂ ಸಂಘಟನೆಯಿಂದ ಪ್ರತಿ ಸವಾಲ್. ಈದ್ ಮಿಲಾದ್ ಮೆರವಣಿಗೆ ಬಗ್ಗೆ ಆಡಿಯೋ ಬಿಡುಗಡೆ. ಇದರಲ್ಲಿ ದಕ್ಷಿಣ ಕನ್ನಡದ ಬಿಸಿ ರೋಡ್ನಲ್ಲಿ ಮೆರವಣಿಗೆ ತಡೆಯೋ ಸವಾಲ್. ಬಿಸಿ ರೋಡ್ನಲ್ಲಿ ನಮ್ಮನ್ನ ತಡೆದು ನೋಡಿ ಎಂದು ಎಚ್ಚರಿಕೆಯ ಆಡಿಯೋ. ಆಡಿಯೋ ಸವಾಲ್ನಿಂದ ಕೆರಳಿದ ವಿಎಚ್ಪಿ ಬಜರಂಗದಳ. ಈದ್ ಮಿಲಾದ್ ಮೆರವಣಿಗೆಗೂ ಮೊದಲೇ ಜನ ಜಮಾವಣೆ. ಬಿಸಿ ರೋಡ್ನಲ್ಲಿ ಸೇರಿದ ಹಿಂದೂ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ದಾರೆ. ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲ್ ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲ್ ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಬಜರಂಗದಳ ವಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಕಾವೇರ್ತಿದ್ದಂತೆ ಕೆಲ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮತ್ತೊಂದೆಡೆ ಈದ್ ಮಿಲಾದ್ ಮೆರವಣಿಗೆ ಸ್ಥಳ ಬದಲು ಮಾಡಿ ಕೈಕಂಬ ಮಸೀದಿ ಪಕ್ಕದಲ್ಲೇ ಮೆರವಣಿಗೆಗೆ ಸೂಚನೆ ನೀಡಲಾಯಿತು. ಮಂಡ್ಯದ ನಾಗಮಂಗಲ ಕಿಚ್ಚು ಇನ್ನೂ ಆರಿಲ್ಲ. ರಾಜ್ಯಾದ್ಯಂತ ಈ ಘಟನೆ ಹಿಂದೂ ಕಾರ್ಯಕರ್ತರನ್ನ ರೊಚ್ಚಿಗೇಳುವಂತೆ ಮಾಡಿದ್ದು, ಮತ್ತೊಂದು ನಾಗಮಂಗಲ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಾಗಮಂಗಲದಲ್ಲಿ ಪೊಲೀಸ್ ಅಟ್ಟರ್ ಫೇಲ್ಯೂರ್. ಅಲ್ಲಿಯ ಲೋಕಲೈಟ್ಸ್ ಹೇಳ್ತಾ ಇದ್ರು ರಕ್ಷಣೆ ಮಾಡಿ ಸರ್ ಅಂತ. ಅದು ಆಮೇಲೆ ಮಂಡ್ಯದ ಜನ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಅವರೇ ಹೋಗ್ಬಿಡ್ತಿದ್ರು ಬೇಕಿದ್ರೆ. ಬಟ್ ಆಗಲ್ವೇ, ಅಲ್ಲಿಂದ ಎಲ್ಲಿಗೆ ಟರ್ನ್ ಆಯಿತು? ಮಂಗಳೂರಲ್ಲಿ ಮತ್ತೆ ಧರ್ಮದಂಗಲ್ ಶುರುವಾಗಿದೆ. ಕಿಡಿಗೇಡಿಗಳ ಆ ಒಂದು ಆಡಿಯೋ ಕಡಲನಗರಿಯಲ್ಲಿ ಕೇಸರಿ ಕಹಳೆ ಮೊಳಗಿಸಿದೆ. ಇವತ್ತು ಬಿ ಸಿ ರೋಡ್ನಿಂದ ಇಡೀ ಅಂದರೆ ಬನ್ನಿ ನೋಡೋಣ ಅಂತೇಳಿ ಒಂದು ಆಡಿಯೋ ಬರುತ್ತೆ. ಅದಾದ ನಂತರ ಬಿ ಸಿ ರೋಡ್ನಲ್ಲಿ ಜನ ಜಮಾವಣೆ ಆಗ್ತಾರೆ, ಹಿಂದೂ ಸಂಘಟನೆಗಳು ಜಮಾವಣೆ ಆಗುತ್ತೆ. ಮತ್ತೊಂದು ಕಡೆ ಮುಸ್ಲಿಮರ ಈದ್ ಮಿಲಾದ್ ಮೆರವಣಿಗೆ ಕೂಡ ಇರುತ್ತೆ. ಸೊ ಏನಾಯಿತು ಬೆಳಗಿನಿಂದ ಇಲ್ಲಿ ತನಕ? ಈಗಂತೂ ಶಾಂತವಾಗಿದೆ. ಬೆಳಗಿನಿಂದ ಸಂಜೆ ತನಕ ಏನಾಯಿತು ಬನ್ನಿ ನೋಡೋಣ ರಿಪೋರ್ಟ್. ದೃಶ್ಯ 1 ಬಿಸಿ ರೋಡ್ನಲ್ಲಿ ವಿಎಚ್ಪಿಯಿಂದ ಕೇಸರಿ ಕಹಳೆ. ದೃಶ್ಯ 2 ಬ್ಯಾರಿಕೇಡ್ ಕಿತ್ತು ಹಿಂದೂ ಕಾರ್ಯಕರ್ತರ ಕಿಡಿ. ದೃಶ್ಯ 3 ಸವಾಲು ಸ್ವೀಕರಿಸಿ ಬಂದಿದ್ದೇವೆ ಎಂದು ವಿಎಚ್ಪಿ ಘೋಷಣೆ. ದೃಶ್ಯ 4 ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಹರಸಾಹಸ. ದೃಶ್ಯ 5 ಈದ್ ಮಿಲಾದ್ ಮೆರವಣಿಗೆಗೆ ಸ್ಥಳ ಬದಲು. ಒಂದೊಂದು ದೃಶ್ಯದಲ್ಲೂ ಆಕ್ರೋಶ, ಕೇಸರಿ ನಾಯಕರ ರೋಷಾವೇಶ. ಕಡಲನಗರ ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಮುಂಭಾಗ ಹಿಂದೂ ಕಾರ್ಯಕರ್ತರ ದಂಡೇ ಸೇರಿತ್ತು. ಬಂಟ್ವಾಳದಲ್ಲಿ ಬಿಸಿ ಹೆಚ್ಚಿಸಿದ ಆಡಿಯೋ. ಬಂಟ್ವಾಳದಲ್ಲಿ ಈ ಆಕ್ರೋಶಕ್ಕೆ ಕಾರಣ ಅದೊಂದು ಆಡಿಯೋ. ಆ ಆಡಿಯೋದಲ್ಲಿ ಕೆಲ ಮುಸ್ಲಿಂ ಮುಖಂಡರು ಭಜರಂಗದಳ ಮತ್ತು ವಿಎಚ್ಪಿ ನಾಯಕರಿಗೆ ಚಾಲೆಂಜ್ ಹಾಕುವಂತೆ ಮಾತನಾಡಿದ್ದೇ ಇದಕ್ಕೆಲ್ಲ ಕಾರಣವಂತೆ.
ಬಿಸಿ ಹೆಚ್ಚಿದ್ದು ಹೇಗೆ? ನಾಗಮಂಗಲ ಗಲಭೆ ಬೆನ್ನಲ್ಲೇ ಹಿಂದೂಗಳು ಸವಾಲ್ ಹಾಕಿದ್ರು. ಈದ್ ಮಿಲಾದ್ ಮೆರವಣಿಗೆಗೆ ಸವಾಲ್ ಹಾಕಲಾಗಿತ್ತು. ಇದರ ಬೆನ್ನಲ್ಲೇ ಮುಸ್ಲಿಂ ಸಂಘಟನೆಯಿಂದ ಪ್ರತಿ ಸವಾಲ್. ಈದ್ ಮಿಲಾದ್ ಮೆರವಣಿಗೆ ಬಗ್ಗೆ ಆಡಿಯೋ ಬಿಡುಗಡೆ. ಇದರಲ್ಲಿ ದಕ್ಷಿಣ ಕನ್ನಡದ ಬಿಸಿ ರೋಡ್ನಲ್ಲಿ ಮೆರವಣಿಗೆ ತಡೆಯೋ ಸವಾಲ್. ಬಿಸಿ ರೋಡ್ನಲ್ಲಿ ನಮ್ಮನ್ನ ತಡೆದು ನೋಡಿ ಎಂದು ಎಚ್ಚರಿಕೆಯ ಆಡಿಯೋ ಸವಾಲ್ನಿಂದ ಕೆರಳಿದ ವಿಎಚ್ಪಿ ಬಜರಂಗದಳ. ಈದ್ ಮಿಲಾದ್ ಮೆರವಣಿಗೆಗೂ ಮೊದಲೇ ಜನ ಜಮಾವಣೆ. ಬಿಸಿ ರೋಡ್ನಲ್ಲಿ ಸೇರಿದ ಹಿಂದೂ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ದಾರೆ. ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲ್ ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲ್ ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಬಜರಂಗದಳ ವಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಕಾವೇರ್ತಿದ್ದಂತೆ ಕೆಲ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮತ್ತೊಂದೆಡೆ ಈದ್ ಮಿಲಾದ್ ಮೆರವಣಿಗೆ ಸ್ಥಳ ಬದಲು ಮಾಡಿ ಕೈಕಂಬ ಮಸೀದಿ ಪಕ್ಕದಲ್ಲೇ ಮೆರವಣಿಗೆಗೆ ಸೂಚನೆ ನೀಡಲಾಯಿತು. ಮಂಡ್ಯದ ನಾಗಮಂಗಲ ಕಿಚ್ಚು ಇನ್ನೂ ಆರಿಲ್ಲ. ರಾಜ್ಯಾದ್ಯಂತ ಈ ಘಟನೆ ಹಿಂದೂ ಕಾರ್ಯಕರ್ತರನ್ನ ರೊಚ್ಚಿಗೇಳುವಂತೆ ಮಾಡಿದ್ದು, ಮತ್ತೊಂದು ನಾಗಮಂಗಲ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.